ನೆಕ್ಸ್ಟ್ ಈಗ ಆಯ್ತಲ್ಪ. ಈಗ ಏನು 35 ಜನ ಭ್ರಷ್ಟರು ನಿರ್ದೇಶಕರನ್ನ ಅಮಾನತುಗೊಳಿಸ್ಬೇಕು ಅಂತೇಳಿ ನೀವು ಅಲ್ಲಿ ಇದು ಮಾಡ್ತಾಯಿದ್ರಿ. ಆ ಸಂದರ್ಭದಲ್ಲಿ ನಿಮ್ಮನ್ನು ವೇದಿಕೆಯಿಂದ ಎಲ್ಲ ತಳ್ಕೊಂಬಂದು ಹೊರಗಡೆ ಹಾಕಿದ್ದನ್ನು ನಾನು ನೋಡಿದೆ. ಸೊ 35 ಜನ ಡೈರೆಕ್ಟರ್ಗಳಿಗೆ ನೀವು ಯಾಕೆ ಆ ಮಾತು ಹೇಳಿದ್ರಿ? ಇಲ್ಲಿ ನಾನು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೀನಿ. ಓಕೆ. ಆ ಎಲೆಕ್ಷನ್ನನ್ನೇ ರಂಗೋಲಿ ಕೆಳಗೆ ನುಸಿದು ಎಲ್ಲ ಕಡೆ ಕೌಂಟಿಂಗ್ ಏಜೆಂಟ್ಸ್ಗೂ ದುಡ್ಡು ಕೊಟ್ಟು ಮತದಾರರಿಗೂ ದುಡ್ಡು ಕೊಟ್ಟು ಎಲ್ಲ ಮತಪಟ್ಟಿನೇ ಬದಲಾಯಿಸಿ ಏನು ದುರಾಚಾರ ಮಾಡಿದ್ರು. ಹಂಗೆ ಅಕ್ರಮ ಮಾಡಿ ಪದವಿ ಆಕ್ರಮಿಸ್ಕೊಂಡಿರೋರು ಇನ್ನೂ 5 ವರ್ಷ ಆದರೂ ಬುದ್ಧಿ ಕಲ್ತಿಲ್ಲ. ಎಷ್ಟು ಮನವಿಗಳು ಕೊಟ್ಟರು ಏನೂ ಬದಲಾವಣೆಗಳು ಮಾಡಿಲ್ಲ. ಈಗ ಬೈಲಾಗಳಲ್ಲಿ ಸರ್ವಾಧಿಕಾರದ ಪರವಾಗಿ ಅವರು ಬೈಲಾಗ್ ತಿದ್ದುಪಡಿ ಮಾಡೋಕ್ಕೆ ಹೋಗಿದ್ದಾರೆ. ಅಂಥದ್ರಲ್ಲಿ ಇಷ್ಟೆಲ್ಲ ಆಸ್ತಿ ಉಳಿಸೋದಕ್ಕೆ ಕೋಣಪ್ಪ ಒಬ್ಬ ನಿಷ್ಠಾವಂತ ನಿರ್ದೇಶಕರಿದ್ದರು, ಅವರನ್ನು ಅಮಾನತ್ ಮಾಡಿದ್ದಾರೆ. ಅದು ಇವತ್ತು ಗೊತ್ತಾಗಿದ್ದು ಅಮಾನತ್ ಮಾಡಿದ್ದಾರೆ ಅಂತ. ಅದು ಏನೋ ಅವ್ರನ್ನ ಅಮಾನತ್ ಮಾಡುವಂಥ ಹಕ್ಕು ಈ ನನ್ನ ಮಕ್ಕಳಿಗೆ ಯಾವನಿಗೂ ಇಲ್ಲ. ಅವ್ರ ಕಾಲ್ದಸಿ ತೂರುವಂಥ ಹಕ್ಕು ಇಲ್ಲ. ಅವರು ನಾನು ತಕ್ಷಣ ಅಮಾನತ್ ಮಾಡಿದ್ದಾರೆ ಅಂತ ಗೊತ್ತಾಗಿದ ತಕ್ಷಣ ಕೋಣಪ್ಪ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಹೇಳಿದ್ದು ಏನು ಗೊತ್ತಾ, ನಾನು ಇಲ್ಲಿ ಬನ್ನಿ ನೀವು ಹೇಳಿ ಏನಕ್ಕೆ ಮಾಡಿದ್ದಾರೆ ಅಂತ ಕೇಳಿದ್ರೆ, ನಾನು ಊರಲ್ಲಿಲ್ಲ, ನನ್ನನ್ನು ಜನರಿಗೆ ನೌಕರರಿಗೆ ಜಾಸ್ತಿ ಸಂಬಳ ಕೊಟ್ಟಿದ್ದೀನಿ ಅಂತ ಅಮಾನತ್ ಮಾಡಿದ್ದಾರೆ ಅಂತ ಹೇಳಿದ್ರು. ಅಂದರೆ ನೌಕರರ ಪರವಾಗಿ ಕೆಲಸ ಮಾಡ್ತಿದ್ದವರು, ಆಸ್ತಿ ಉಳಿಸೋದಕ್ಕೆ ಕೆಲಸ ಮಾಡ್ತಿದ್ದವರು, ಒಂದು ಸತ್ಯ ನ್ಯಾಯಕ್ಕೋಸ್ಕರ ಕೆಲಸ ಮಾಡ್ತಿದ್ದವರು, ನಾವು ಎಷ್ಟು ಜನ ಫೋನ್ ಮಾಡಿದ್ರು ಕೋಣಪ್ಪ ಅವರೇ ಒಬ್ಬರೇ ಫೋನ್ ಎತ್ತುತ್ತಾ ಇದ್ದಿದ್ದು, ಅವರೇ ಸಮಂಜಸವಾಗಿ ಉತ್ತರ ಕೊಡ್ತಿದ್ರು. ಅಂಥವ್ರನ್ನೇ ಅಮಾನತ್ ಮಾಡಿದ್ದಾರೆ ಅಂತಂದರೆ ಎಂಥ ಹಲ್ಕಟ್ಟು ಸೂಳೆ ನನ್ನ ಮಕ್ಕಳು ಇರೋಗಳು ಅಂತ ಅರ್ಥ ತಿಳ್ಕೊಬೇಕು. ಇವ್ರುಗಳಿಗೆ ನಾನು ಒಂದು 2 ಪೇಜ್ ಪತ್ರ ಬರ್ಕೊಂಬಂದಿದ್ದೆ. ಹೇಳ್ತೀನಿ, ಇವ್ರಿಗೆಲ್ಲ ಆಶೀರ್ವಾದ ಮಾಡ್ತೀನಿ, ಒಳ್ಳೆ ಬುದ್ಧಿ ಕಲೀರಿ, ಸತ್ಯವಾಗಿ ಜೀವನ ಮಾಡಿ, ಸತ್ಯವಾದ ಸಂಘ ಕಟ್ಟೋಣ ಅಂತ ಹೇಳಕ್ಕೆ ಬಂದರೆ ಈ ನನ್ನ ಮಕ್ಕಳು ಇಲ್ಲಿ ಮೇಲು ಕೀಳು ಅಂತ ಒಂದು 15 ಜನ, ಒಂದು 50 ಜನ ಅವ್ರಿಗೆ ಹೊಗಳೋ ಭಟ್ರನ್ನ ಮುಂದೆ ಕುಂಡಿಸ್ಕೊಂಡು ಅವ್ರ ಹತ್ರ ಮಾತ್ರ ನಾವು ಏನೋ ಮೈಕ್ ಕೊಡ್ತೀವಿ, ಬೇರೆಯವ್ರಿಗೆ ಯಾರಿಗೂ ಕೊಡಲ್ಲ ಅಂತ ಹಿಂದೆ ತಳ್ಳಿ ಇಲ್ಲೇ ಮೇಲು ಕೀಳು ಮಾಡ್ತಿರೋ ಈ ಮನುವಾದಿ ಅವ್ಯವಸ್ಥೆಗೆ ನಿಜವಾಗ್ಲೂ ನಾನು ಹೇಳ್ತೀನಿ, ಇಲ್ಲಿ ಗಂಗಟ್ಕಾರರು ಮರ್ಸು ಅನ್ನೋ ಒಂದು ಕಿತ್ತಾಟ ಇದೆಯಲ್ಲ, ಅದರಲ್ಲಿ ಮರ್ಸುಗಳಲ್ಲಿರೋ ಕೆಂಚು ಕಣ್ಣಿನ ನನ್ನ ಮಕ್ಕಳುಗಳು ಕಂತ್ರಿಗಳು, ಅವರಲ್ಲಿ ರೋಮನ್ ಆರಿಯನ್ ಜೀನ್ಸ್ ಇದೆ, ಅವರ ಮನುವಾದ ಇಲ್ಲಿ ಸಂಘನ ಹಾಳು ಮಾಡ್ತಾ ಇದೆ. ಯಾಕಂದರೆ ಇಲ್ಲಿ ಕೇಳಿ, ಮನುವಾದ ಏನಕ್ಕೆ ಅಂದರೆ ರಾಜಸ್ಥಾನಿ ಸಲಾರ್ಪುರಿಯ ವೈಶ್ಯರು ಅವ್ರಿಗೆ ಆಸ್ತಿ ಕೊಟ್ಟಿದ್ದಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಮನುವಾದ, ಇದು ಸತ್ಯ. ಸೊ ಈ ಥರ ಭ್ರಷ್ಟಾಚಾರ ಮಾಡ್ತಿರೋರಿಗೆ ಬುದ್ಧಿ ಬರಲಿ, ನಾನು ಪ್ರಕೃತಿ ಮಾತೆಯಲ್ಲಿ ಕೋರ್ಕೋತೀನಿ, ಅವ್ರಿಗೂ ಸತ್ಯವಾಗಿ ಮನಸ್ಥಿತಿ ಬರಲಿ, ಅವ್ರಿಗೂ ಒಂದು ಒಳ್ಳೆ ಬುದ್ಧಿ ಕಲೀಲಿ, ಅವರು ಆರೋಗ್ಯವಾಗಿ ಹೆಂಡತಿ ಮಕ್ಕಳ ಜೊತೆ ಜೀವನ ಮಾಡಲಿ, ಕರ್ಮದ ಕ್ಯಾನ್ಸರ್ ಬೇಡ ಅಂತ ಹೇಳ್ತೀನಿ. ಓಕೆ. ಈಗ ಇದು ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಬೈತಾಳಮ್ಮ. ಈಗ ಇಲ್ಲಿ ಜನರಲ್ ಬಾಡಿ ನಡೀತಾ ಇದೆ, ಸರ್ವ ಸದಸ್ಯರ ಸಭೆ ನಡೀತಾ ಇದೆ. ನಾನು ಸುಮಾರು ಒಂದು 100 ಜನ ಇಂಟ್ರೂ ಮಾಡಿದ್ದೀನಿ. ಸರ್ವ ಸದಸ್ಯರ ಸಭೆಗೆ ಬಂದವರು ಬರೀ ಊಟ ಬಿರಿಯಾನಿ ತಿನ್ಕೊಂಡು ಮನೆ ಕಡೆಗೆ ಹೋಗ್ತಾ ಇದಾರೆ. ಅಲ್ಲಿ ಗೇಟ್ ಹೇಳ್ತಿಲ್ಲ. ಒಂದು ನಿಮಿಷ ಇದು ರಾಜ್ಯ ಒಕ್ಕಲಿಗರ ಸಂಘದ ಸರ್ವ ಸದಸ್ಯರು ಇಲ್ಲಿ ಬಿರಿಯಾನಿ ತಿನ್ಕೊಂಡೋಗಿ ಬಂದಿದ್ದಾರಾ ಅಥವಾ ಸಂಘದ ಅಭಿವೃದ್ಧಿ ಮಾತಾಡೋಕೆ ಬಂದಿದ್ದಾರಾ ಅಂತ ಬಿರಿಯಾನಿ ತಿನ್ಕೊಂಡೋಗಿ ಬಂದಿರೋಂಥ ಸದಸ್ಯರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಒಂದು ಅವ್ರ ಬಗ್ಗೆ ನನಗೆ ಕನಿಕರ ಗೊತ್ತಿಲ್ಲ ಬಿಡಿ, ಅವ್ರ ಬಗ್ಗೆ ನನಗೆ ಕನಿಕರ ಇದೆ. ಯಾಕಂದ್ರೆ 35 ಜನ ವರ್ಷಾನುವರ್ಷ ಲೂಟಿ ಮಾಡಿ ಏನೋ ಒಕ್ಕಲಿಗರ ಸಂಘದ ಆಸ್ತಿಗಳನ್ನ ಹಾಳು ಮಾಡಿರೋರು ಏನೋ ಒಂದು ಸಭೆ ಮಾಡಿದ್ದಾರೆ ಅಂತ ಬರ್ತಾರೆ. ಅಲ್ಲಿ ಅವ್ರು ಮಾಡ್ತಿರೋ ಅಕ್ರಮಗಳು ನೋಡಿ ಇನ್ನೂ ಬೇಜಾರಾಗಿ ಏನೋ ಒಂದು ಹೊಟ್ಟೆ ಹಸುವಿಗೆ ತಿನ್ನಕ್ಕೆ ಹೋಗ್ತೀನಿ ಅಂತ ಹೋಗಿದ್ದಾರೆ ಹೊರತು ಅವ್ರು ಯಾರು ಅವ್ರ ತಪ್ಪಲ್ಲ. ಇದು ಇಲ್ಲಿ ಹೇಳ್ತೀನಿ, ಏನೋ ಪಲ್ಲಿ ಸಾಯಿಸ್ದೋ ಒಂದು ತಪ್ಪಲ್ಲ, ಕೋಲ್ ಕೊಟ್ಟೋ ಒಂದು ತಪ್ಪ. ಆ ಕರ್ಮ ಈ ನನ್ನ ಮಕ್ಕಳದು. ಇವ್ರ ಜನ ಬೇಸತ್ತು ಈ ಕರ್ಮ ನೋಡೋಕ್ಕಾಗಲ್ಲ, ನಮಗೆ ಹೊಟ್ಟೆ ಉರಿತಾ ಇದೆ ಅಂತ ಹೋಗಿ ಊಟ ಮಾಡ್ತಿದ್ದಾರೆ ಹೊರತು ಅದು ಅವ್ರ ತಪ್ಪಲ್ಲ. ಇಂಥ ಏನೋ ಸಮಯ ಇದೆ, ಅವ್ರ ಹತ್ರ ದುಡ್ಡಿದೆ, ಅಧಿಕಾರ ಇದೆ, ಅಂದ್ರೂ ದುರುಪಯೋಗ ಮಾಡಿಕೊಂಡು ಅನ್ಯಾಯ ಮಾಡ್ತಿರೋ ಇವ್ರುಗಳಿಗೆ ಕರ್ಮ ಕಟ್ಟಿಟ್ಟಿದ್ದೆ. ಕರ್ಮಗಳಲ್ಲಿ ಯಾರ್ಯಾರು ಏನೇನಾಗಿ ಅನುಭವಿಸಿದ್ದಾರೆ ಅಂತ ಹೇಳಿದ್ದೀನಿ, ಅಂದ್ರೂ ಬುದ್ಧಿ ಕಲ್ತಿಲ್ಲ, ಇನ್ನೂ ಅದೇ ಥರ ಮುಂದುವರಿಸ್ತಾ ಇದ್ದಾರೆ. ಬನ್ನಿ, ನಾನು ಅದಕ್ಕೆ ಇವ್ರನ್ನ ಅಮಾನತು, ನಾನು ಇನ್ನೂ ಈ ಸಭೆ ಬಹಿಷ್ಕಾರ ಆಗಬೇಕು ಅಂತ ಹೇಳೋಕ್ಕೋಷ್ಟರಲ್ಲಿ ಮೈಕ್ ಇಟ್ಕೊಂಡ್ರು. ಈ ರೀತಿ ಮಾಡೋ ಈ ಸಭೆ ಅನೂರ್ಜಿತ. ಇದು ಅವ್ರು ಏನೇ ನಿರ್ಧಾರ ತೊಗೊಂಡಿದ್ದು ಅನೂರ್ಜಿತ. ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಅದು ಸತ್ಯವಂತರಾಗಿದ್ದರೆ ಅವರು ಮತ್ತಿನ್ನೊಂದು ಸಭೆ ಕರೀಲಿ, ಎಲ್ಲರಿಗೂ ಸಮಾಜಾಶಿ ಕೊಡಲಿ, ಆವಾಗ ಒಂದು ಸತ್ಯ ನ್ಯಾಯ. ಈ 35 ಜನ ಡೈರೆಕ್ಟ್ರಿ ಗೆದ್ದಿರೋರು 4 ವರ್ಷದಿಂದ ಅವ್ರು ಗೆದ್ದಿಲ್ಲ, ಆ ಪದವಿನ ಆಕ್ರಮಿಸ್ಕೊಂಡಿದ್ದಾರೆ. ಡಾಕ್ಟ್ರೇ ನೀವು, ಈ 35 ಜನ ಡೈರೆಕ್ಟ್ರು 4 ವರ್ಷದಿಂದ ಆಡಳಿತ ಮಾಡಿದ್ದಾರೆ. ಅವರ ಆಡಳಿತ ನಿಮಗೆ ಏನು ಅನ್ನಿಸ್ತು ಸರ್?
ಚುನಾವಣೆಯಲ್ಲಿ ಎಷ್ಟು ಅಕ್ರಮ ಮಾಡಿದ್ರು ಅಂದರೆ ನಾನು ಮರುಮತದಾನ ಮಾಡಿ ಅಂತ ಕೋರಿದ್ದೆ ಆ ಎಲೆಕ್ಷನ್ ಆಫೀಸರ್ಗೆ, ಅದು ಮಾಡಿಸ್ಲಿಲ್ಲ. ಆ ನನ್ನ ಶಾಪ ಇವರೇ ಮತ್ತೆ ಮತ್ತೆ ಕಾರ್ಯಕಾರಿ ಸಮಿತಿಲಿ ಮರುಮತದಾನ ಮಾಡಿಕೊಂಡು ಬೇರೆ ಬೇರೆ ಇನ್ನೊಬ್ಬ ಪ್ರೆಸಿಡೆಂಟ್ಗಳು ಮಾಡಿಕೊಂಡ್ರು. ಆ ಶಾಪ ಇನ್ನೂ ತಟ್ಟಿದ್ದೆ, ಇನ್ನೂ ಇದೆ. ಇವ್ರುಗಳು ಕರ್ಮ ಅನುಭವಿಸ್ತಾ ಇದ್ದಾರೆ. ಅದರಲ್ಲಿ ಕೊನೆಗೆ ಎಲ್ ಶ್ರೀನಿವಾಸು ಪ್ರೆಸಿಡೆಂಟ್ ಆಗೋದಕ್ಕೆ ಒಬ್ಬೊಬ್ರಿಗೆ 15 ಲಕ್ಷ ಕೊಟ್ಟಿದ್ದಾರೆ ಅಂತ ಕೇಳಿದ್ದೀನಿ. ಸೊ ಭ್ರಷ್ಟಾಚಾರದಲ್ಲಿ ಮುಳುಗಿರೋ ಕೆಂಚಪ್ಪಗೌಡ್ರನ್ನ ಅಧ್ಯಕ್ಷರು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಗೌರವಾಧ್ಯಕ್ಷ ಕೊಟ್ಟಿದ್ದಾರೆ. ಅಲ್ಲಿ ಎಷ್ಟು ಒಂದು ನಿಷ್ಠಾವಂತ ಅಧಿಕಾರಿ ಕೋಣಪ್ಪ ರೆಡ್ಡಿ ಅವ್ರನ್ನ ತೆಗೆದಿರೋದು. ನನಗೆ ಇವತ್ತು ಹೊಟ್ಟೆಗೆ ಏನೋ ನಾನು ಎಲ್ಲ ಊಟನೂ ತಿನ್ನೋಷ್ಟು ಹೊಟ್ಟೆ ಉರಿತಾ ಇದೆ ನನಗೆ, ಅಷ್ಟು ಹೊಟ್ಟೆಗೆ ಬೆಂಕಿ ಹಾಕಿದ್ದಾರೆ. ಶ್ರೀನಿವಾಸ್ ಅವರು ಎಲ್ಲ ಡೈರೆಕ್ಟರ್ಗಳಿಗೂ 15 ಲಕ್ಷ ಕೊಟ್ಟು ಅಧ್ಯಕ್ಷ ಆಗಿದ್ದಾರಾ ಅಂತ ನಾನು ಸುದ್ದಿ ಕೇಳಿದ್ದು. ಸೊ ಈ ರೀತಿ ಭ್ರಷ್ಟಾಚಾರ ಒಂದು ಸಂಘಕ್ಕೆ ಅಧ್ಯಕ್ಷ ಆಗಬೇಕು ಅಂದ್ರೆ ಒಬ್ಬೊಬ್ಬ ಡೈರೆಕ್ಟರ್ 15 ಲಕ್ಷ ಕೊಡಬೇಕು, ನಿರ್ದೇಶಕರಿಗೆ ಕೊಡಲೇಬೇಕು. ಇದು ಸರ್ವಕಾಲದಿಂದ ನಡೀತಾ ಇದೆ. ಮಾತ್ರ ಅಧ್ಯಕ್ಷ ಇಲ್ಲಿ ಹೌದು, ದುಡ್ಡಿದ್ದವನೇ ಇಲ್ಲಿ ದುಡ್ಡಿನ ದೊಡ್ಡಸ್ತಿಕೆ ದೊಡ್ಡತನದ ದೊಡ್ಡುಚ್ಚು ಅಂತ ಹೇಳ್ತೀನಿ ನಡೀತಾ ಇದೆ. ಇದನ್ನ ನಾವೆಲ್ಲರೂ ಪ್ರಜ್ಞಾವಂತರಾಗಿ ನಾವೆಲ್ಲರೂ ಅವ್ರಿಗೆ ಚೀಮಾರಿ ಹಾಕಿ ಅವ್ರನ್ನ ಏನೋ ಸರಿದಾರಿಗೆ ತಗೊಂಡ್ಬಂದು ಅವ್ರನ್ನೂ ಸತ್ಯವಂತರಾಗಿ ಮಾಡಿ ಸೇವೆ ಮಾಡುವಂಥ ಮನಸ್ಥಿತಿಗೆ ತಗೊಂಡ್ಬರ್ಬೇಕು. ಅವಾಗಲೇ ಸತ್ಯವಾದ ಸಂಘ ಆಗುತ್ತೆ ಅಂತ ಹೇಳ್ತೀನಿ. ನಾನು ಡಾಕ್ಟರ್ ಭಾನುಪ್ರಕಾಶ್, ಲಾಸ್ಟ್ ಟೈಮ್ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೆ. ನಾನು ಇಲ್ಲಿ ಕೆಲಸ ಮಾಡೋಕೆ ಹೋದಾಗ, ನಮ್ಮ ಸಮುದಾಯಕ್ಕೆ ಸೇವೆ ಮಾಡಬೇಕು ಅಂತ ಹೋದಾಗ, ಯಾವನೋ ಒಬ್ಬ ಡೈರೆಕ್ಟರ್ OPDಗೆ ಬಂದ ಅಂತ ಅವನಿಗೆ ಸಲಾ ಹೊಡಿಲಿಲ್ಲ ಅಂತ ನನ್ನ ನಾಳೆಯಿಂದ ಬರಬೇಡಿ ಅಂತ ಹೇಳಿದ್ರು. ಇನ್ನೊಂದು ಸತಿ ನಾನು ಇನ್ಯಾರೋ ಇನ್ಶೂರೆನ್ಸ್ ಅವ್ರಿಗೆ ನಾನು ಕಡಿಮೆ ದುಡ್ಡಿಗೆ ಮಾಡ್ತೀನಿ ಅಂತ ಹೇಳಿದ್ದಕ್ಕೆ ಅವಾಗ ಅವ್ರಿಗೆ ನನ್ನ 2ನೇ ಸತಿ ಅವರೇ ಕರೆದ್ರು, ಹೋದೆ. ಅವಾಗಲೂ ಹೋಗಿ ಅಂತಂದರು. ಅದಕ್ಕೆ ನಾನು ಅವಾಗ ಹೇಳಿದ್ದೆ, ನಾನು 3ನೇ ಸತಿ ಬಂದರೆ ಡೈರೆಕ್ಟ್ರಾಗೇ ಬರೋದು ಅಂತ. ಅಂದ್ರೂ ಪಾಪ 3 ಜನ ನ್ಯೂರೋ ಸರ್ಜನ್ಸು ಬಿಟ್ಟು ಹೋದರು. ನಾನೇ ಬರ್ತೀನಿ ಅಂತ ಇವತ್ತು ಬೆಳಿಗ್ಗೆ ಕೆಂಚಪ್ಪಗೌಡ್ರಿಗೆ ನಾನು ಫೋನ್ ಮಾಡಿ ಹೇಳಿದ್ದೆ, ನಾನೇ ಬರ್ತೀನಿ, ರೋಗಿಗಳು ಸೇವೆ ಮಾಡ್ತೀನಿ ಅಂತ. ಆದರೆ ಇಲ್ಲಿ ಬಂದು ಇವ್ರು ಮಾಡ್ತಿರೋ ಅಕ್ರಮ ನೋಡಿ ನನಗೆ ಇಂಥ ನನ್ನ ಮಕ್ಕಳಿಗೆ ಯಾವನೂ ಸೇವೆ ಮಾಡಬಾರ್ದು. ಇವ್ರನ್ನ ನಾವು ಪದವಿಯಿಂದ ಕಿತ್ತಾಕಲೇಬೇಕು ಅನ್ನೋ. ಈ ಮುಂದಿನ ದಿನಗಳಲ್ಲಿ ಈ ಆಡಳಿತ ಮಂಡಳಿಗೆ ಜನ ವೋಟ್ ಹಾಕ್ಬೇಕಾ ಬೇಡವಾ ಅನ್ನೋದು ಹೇಳಿ. ಈ ಆಡಳಿತ ಇಲ್ಲಿ ಏನೋ ಎಲೆಕ್ಷನ್ ಮುಂಚೆ ದುಡ್ಡು ಕೊಡ್ತಾರೆ, ಆಮೇಲೆ ಯಾರ್ಯಾರಿಗೋ ವೋಟರ್ ರೆಡಿ ಮಾಡಿ ಯಾರ್ಯಾರ ಹತ್ರನೂ ವೋಟ್ ಹಾಕ್ಸ್ಕೋತಾರೆ. ಆಮೇಲೆ ಕೌಂಟಿಂಗ್ ಟೈಮಲ್ಲಿ ಉಮಾಪತಿಯವರು ಎಲ್ಲರಿಗೂ ವಾಟ್ಸಪ್ ಫೋನ್ಪೇಗೆ ದುಡ್ಡು ಕೊಟ್ಬಿಟ್ಟು ಏನೋ ಎಲ್ಲ ಸಂಖ್ಯೆಗಳನ್ನ ಜಾಸ್ತಿ ಮಾಡಿಸಿದ್ದಾರೆ. ಇಷ್ಟೆಲ್ಲ ಅಕ್ರಮಗಳು ಮಾಡಿರೋ ಇವ್ರುಗಳು ಅವ್ರಿಗೆ ವೋಟ್ ಹಾಕಿದ್ರೆ ವೋಟರ್ಗೆ ಕರ್ಮ ಅಂತ ನಾನು ಹೇಳ್ತೀನಿ. ಒಕ್ಕಲಿಗರಿಗೆ ಇಲ್ಲ ಬಿಡಿ, ಒಕ್ಕಲಿಗರಲ್ಲಿ